ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ಸನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ವಾಟ್ಸಪ್ನ ಟ್ರಿಕ್ಕನ್ನು ತಿಳಿಸ್ಕೊಡ್ತಾನೆ. ನಿಮ್ಮೊಂದು ಮೊಬೈಲ್ನಲ್ಲಿ ನೀವು 24 ಗಂಟೆ ಆನ್ಲೈನಲ್ಲಿ ಇದ್ದರೂ ಕೂಡ ನಿಮಗೆ ಯಾರಾದರೂ ಮೆಸೇಜನ್ನು ಕಳಿಸಿದ್ರೆ ಅವರಿಗೆ ಡಬಲ್ ಟಿಕ್ ಬರೋದಿಲ್ಲ ಫ್ರೆಂಡ್ಸ್, ಸಿಂಗಲ್ ಟಿಕ್ ಮಾತ್ರ ತೋರಿಸ್ತಾ ಇರುತ್ತೆ. ಆ ರೀತಿಯಾಗಿ ಒಂದು ಸೆಟ್ಟಿಂಗನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ನಿಮ್ಮೊಂದು ಮೊಬೈಲ್ನಲ್ಲಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾನೆ. ನೀವು 24 ಗಂಟೆ ಆನ್ಲೈನ್ ಇದ್ದರೂ ಕೂಡ ನಿಮಗೆ ಬೇರೆಯವರು ಮೆಸೇಜಲ್ಲಿ ಸೆಂಡ್ ಮಾಡಿದ್ರೆ ಅವರಿಗೆ ಡಬಲ್ ಟಿಕ್ ಬರೋದಿಲ್ಲ. ಅದೇ ಅಂತ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೇನೆ. ದಯವಿಟ್ಟು ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಕೂಡ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಹಾಯ್ ಫ್ರೆಂಡ್ಸ್, ಇದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಬೇಕಾಗತ್ತೆ. ನಿಮ್ಮೊಂದು ಮೊಬೈಲ್ನಲ್ಲಿರುವಂಥ ಸೆಟ್ಟಿಂಗ್ನ ಇಲ್ಲಿ ಓಪನ್ ಮಾಡಬೇಕಾಗತ್ತೆ. ಓಪನ್ ಮಾಡಿದಾಗ ನಿಮಗೆ ಇಲ್ಲಿ ಆ್ಯಪ್ ಮ್ಯಾನೇಜರ್ ಅಂತ ಒಂದು ಸೆಟ್ಟಿಂಗ್ ಇರುತ್ತೆ, ಅದಕ್ಕೆ ನೀವು ಹೋಗಬೇಕಾಗತ್ತೆ ಫ್ರೆಂಡ್ಸ್. ಇಲ್ಲ ಅಂದರೆ ನಿಮ್ಮೊಂದು ಮೊಬೈಲ್ನಲ್ಲಿ ಈ ರೀತಿಯಾಗೂ ಕೂಡ ಇರ್ಬೋದು, ಮೋರ್ ಸೆಟ್ಟಿಂಗ್ ಅಂತಲೂ ಕೂಡ ಇರ್ಬೋದು. ಮೋರ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಆ್ಯಪ್ ಮ್ಯಾನೇಜರ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ನೀವು ಅಲ್ಲಿ ಏನು ಮಾಡಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನಿಮ್ಮೊಂದು ಮೊಬೈಲ್ನಲ್ಲಿ ಆ್ಯಪ್ ಮ್ಯಾನೇಜರ್ಗೆ ಹೋದಾಗ ನಿಮಗೆ ಈ ರೀತಿಯಾಗಿ ಆ್ಯಪ್ಸ್ಗಳು ಬರುತ್ತೆ. ನೀವಿಲ್ಲಿ ವಾಟ್ಸಪ್ಪನ್ನು ಸರ್ಚ್ ಮಾಡ್ಕೋಬೇಕಾಗತ್ತೆ. ನಾನಿವಾಗ ವಾಟ್ಸಪ್ಗೆ ಹೋಗ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಇವಾಗ ವಾಟ್ಸಪ್ ಅಂತ ಇದೆ. ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡೇಟಾ ಯೂಸೇಜ್ ಅಂತ ಇರುತ್ತೆ. ಡೇಟಾ ಯೂಸೇಜ್ ಮೇಲೆ ನೀವು ಇಲ್ಲಿ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಡೇಟಾ ನೆಟ್ವರ್ಕ್ ಅಂತ ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನೆಟ್ವರ್ಕ್ ಮ್ಯಾನೇಜ್ಮೆಂಟಲ್ಲಿ ಕೆಳಗೆ ನಿಮಗೆ ಡೇಟಾ ನೆಟ್ವರ್ಕ್ ಅಂತ ಕಾಣ್ತೈತೆ. ಅದನ್ನು ನೀವು ಇಲ್ಲಿ ಆಫ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಸೆಟ್ಟಿಂಗ್ನ ಆಫ್ ಮಾಡಿದ್ರೆ ನಿಮ್ಮ ಒಂದು ಮೊಬೈಲಲ್ಲಿ 24 ಗಂಟೆ ನೀವು ಡೇಟಾವನ್ನು ಆನ್ ಮಾಡಿದರೂ ಕೂಡ ನಿಮಗೆ ಫೇಸ್ಬುಕ್ ಅಥವಾ ಬೇರೆ ಇನ್ಸ್ಟಾಗ್ರಾಮ್ ಈ ರೀತಿಯಾಗಿ ಬೇರೆ ಸೋಷಿಯಲ್ ಮೀಡಿಯಾಗಳನ್ನ ಯೂಸ್ ಮಾಡ್ತಿದ್ರು ಕೂಡ ಬೇರೆಯವರು ನಿಮಗೆ ಮೆಸೇಜನ್ನು ಕಳಿಸಿದ್ರೆ ಅವ್ರಿಗೆ ಸಿಂಗಲ್ ಟಿಕ್ ಮಾತ್ರ ಬರುತ್ತೆ, ಡಬಲ್ ಟಿಕ್ ಬರೋದಿಲ್ಲ ಫ್ರೆಂಡ್ಸ್. ಈ ಒಂದು ಟ್ರಿಕ್ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.